ಇದು ಈ ಸರ್ಕಾರದ ಉದ್ದೇಶ. ಇದು ಬಹುಶಃ ಕಾರ್ಪೊರೇಷನ್ ಸ್ವಚ್ಛ ಇಡೋಕ್ಕಲ್ಲ, ಈ ಬೆಂಗಳೂರನ್ನು ಕಚ್ಚಾ ಇಡೋಕ್ಕೆ ಮಾಡಿದ್ದಾರೆ. ಅದರಿಂದಾಗಿ ಈ 7 ವರ್ಷಕ್ಕೆ ಎಷ್ಟು ಅಮೌಂಟ್ ಹೆಚ್ಚಾಗುತ್ತೆ ಗೊತ್ತಾ? ಈ ಪ್ಯಾಕೇಜ್ 1 ವರ್ಷಕ್ಕೆ ಎಷ್ಟಾಗುತ್ತೋ 544 ಕೋಟಿ, 7 ವರ್ಷಕ್ಕೆ 534 ಕೋಟಿ. ಈ 14% ರೈಸ್ ಮಾಡೋದ್ರಿಂದ ಅವರಿಗೆ ಕಾಂಟ್ರಾಕ್ಟರ್ಗಳಿಗೆ ಅನುಕೂಲ ಮಾಡಿಕೊಡೋದು. ಈ 14% ರೈಸ್ ಮಾಡಿ 15% ಕಿಕ್ ಬ್ಯಾಕ್ ಹೊಡೆಯೋದು. ಇದು ಡೀಟೇಲ್ಡ್ ರಿಪೋರ್ಟ್ ನಮ್ಮ ಹತ್ರ ಇದೆ. ಇದು ಅದರ ಜೊತೆಗೆ ಒಂದೇ ಕುಟುಂಬ ಈ ಎಷ್ಟು ತಗೊಂಡಿದ್ದಾರೆ ಅಂತಂತಂದರೆ, ರೆಡ್ಡೀಸ್ ಅಂಡ್ ಫ್ಯಾಮಿಲೀಸ್ ಪ್ಯಾಕೇಜ್ ಎಷ್ಟು ತೊಗೊಂಡಿದ್ದಾರೆ? 1, 2, 3, 4, 5, 6, 7, 8, 9, 10, 11, 12, 13 ಪ್ಯಾಕೇಜು ಒಂದೇ ಫ್ಯಾಮಿಲಿಯವರಿಗೆ. ಅದು ಹೇಗೆ ಸಾಧ್ಯ? ಇನ್ನೊಂದು ಯಾವುದೋ ಒಂದು ಟೀಮ್ಗೆ 3, 6, 9 ಜನರಲ್ಗೆ ಸಿಕ್ಕಿರೋದು 7 ಮಾತ್ರ, 7 ಪ್ಯಾಕೇಜು. ಪೆಂಡಿಂಗ್ ಉಳಿಸ್ಕೊಂಡಿರೋದು 12, ರೀಟೆಂಡರ್ ಆಗಿರೋದು 20. ಯಾಕೆ ಗೊತ್ತಾ? ಯಾರು ಇದನ್ನು ಪ್ರಶ್ನೆ ಮಾಡಿಬಿಟ್ಟು ಈಗ ಕೋರ್ಟ್ವರೆಗೆ ಹೋದ್ರೋ ಕೆಲವನ್ನ ರೀಟೆಂಡರ್ ಮಾಡಿಬಿಟ್ಟಿದ್ದಾರೆ. ಈಗ ಬಾಲಸುಬ್ರಹ್ಮಣ್ಯಂ ಅವ್ರನ್ನ ಟೀಮನ್ನು ಕರೀತಾ ಇದ್ದಾರೆ. ಏನಕ್ಕೆ ಅಂದರೆ, ನೀವು ಕಾಂಪ್ರಮೈಸ್ ಮಾಡ್ಕೊಂಬಿಟ್ಟು ಕೇಸ್ ವಾಪಸ್ ತಗೊಳ್ಳಿ, ನಿಮ್ಮ ಟೆಂಡರ್ಗಳನ್ನ ನಾವು ಅಕ್ಸೆಪ್ಟ್ ಮಾಡ್ತೀವಿ. ದಿಸ್ ಈಸ್ ದಿ ಬ್ಲ್ಯಾಕ್ ಮೇಲ್ ಟ್ಯಾಕ್ಟಿಕ್ಸ್ ಆಫ್ ದಿ GBA ಆಫೀಸರ್ಸ್ ಅಂಡ್ ಕನ್ಸರ್ನ್ ಮಿನಿಸ್ಟರ್ ಆಲ್ಸೋ. ಈ ಥರ ಮಾಡ್ತಾ ಇರ್ತಕ್ಕಂಥ ಇದನ್ನು ನಾವು ಹೇಗೆ ಇದನ್ನು ಮಾಡಬೇಕು ಅಂತ ನನಗೆ ಅನಿಸ್ತಕ್ಕಂಥದ್ದು. ಇದರಿಂದಾಗಿ ಕೋಟ್ಯಾಂತರ ರೂಪಾಯಿಗಳನ್ನು ಇವರು ಇದು ಮಾಡ್ತಿದ್ದಾರೆ. ನೀವು ಮೊದಲೇ ಒಂದು ಸಾರಿ ನೋಡಿರ್ಬೋದು, 46 ಕಸ ಹೊಡೆಯೋ ಮಿಷನ್ಗಳನ್ನು ತೆಗೆಸ್ಕೊಂಡ್ರಂತ 720 ಕೋಟಿ ಅನ್ನೋದು ಇದು ಮಾಡಿದ್ರು ಬಾಡಿಗೆಗೆ ಅಂತ. ಈಗ ಅದನ್ನು 617 ಕೋಟಿಗೋ 631 ಕೋಟಿಗೋ ಕಡಿಮೆ ಮಾಡಿದ್ದಾರೆ. ಯಾಕೆಂದರೆ ಸ್ವಲ್ಪ ಕನ್ಸೆಷನ್ ಮಾಡ್ಕೊಂಡಿದ್ದಾರೆ. ಇದು ಯಾರು ಕೊಟ್ಟರೆ ಕನ್ಸೆಷನ್ ಗೊತ್ತಿಲ್ಲ. ಯಾಕಂದರೆ ಮೊದಲು ನೀವು ಪ್ಲ್ಯಾನ್ ಇದ್ದಿದ್ದು ಅಷ್ಟಕ್ಕೆ, ಅದನ್ನು ಯಾಕೆ ಇದು ಮಾಡಿದ್ರು ಗೊತ್ತಿಲ್ಲ. ಇದರ ಪ್ರಕಾರ GBA is a super corruption office. GBA is a super corruption office and officers are super collectors of corruption. ಈ ರೀತಿ ಇವತ್ತಾಗಿದೆ. ಅದಕ್ಕೆ ಇವತ್ತು ದೊಡ್ಡ ಹೋರಾಟವನ್ನು ನಾವು ಇದರ ಮೂಲಕ ನಾವು ಮಾಡಬೇಕಾಗಿದೆ. ಇದಕ್ಕೂ ಕೂಡ ಕೊಟ್ಟಿದ್ದಾರೆ, ಲೋಕಾಯುಕ್ತಕ್ಕೂ ಸಲ್ಲಿಸಲಾಗಿದೆ. ಲೋಕಾಯುಕ್ತನೇ ಬೇಡ ಅಂತಿದ್ದ ಕಾಂಗ್ರೆಸ್ ಪಾರ್ಟಿ ಇದನ್ನು ಆವಾಗಲೇ ಏನೋ ಲೋಕಾಯುಕ್ತನ್ನೇ ಮುಗಿಸ್ಬಿಟ್ಟು ACB ತಂದಿದ್ರಲ್ಲ ನಮ್ಮ ಕಾಲದಲ್ಲಿ, ಮತ್ತೆ ಅದನ್ನು ರೀಇನ್ಸ್ಟಾಲ್ ಮಾಡಿದ್ವಿ. ಅದು ಈಗ ತಕ್ಷಣ ಇಂಥ ಕೇಸ್ಗಳನ್ನು ಬಂದಾಗ ಸೀರಿಯಸ್ ಅಂತ ಭಾವಿಸಿ ಲೋಕಾಯುಕ್ತ ತನ್ನ ಕಾರ್ಯವನ್ನು ಮಾಡಬೇಕು. ಲೋಕಾಯುಕ್ತದಲ್ಲಿ ಇರ್ತಕ್ಕಂಥ ಇನ್ವೆಸ್ಟಿಗೇಷನ್ ಇಮಿಡಿಯೇಟ್ಲಿ ಆಗಬೇಕು ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಬಹುಶಃ ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟಿದ್ದಾರೆ. ನಿಮ್ಮ ಟ್ರ್ಯಾಕ್ ರೆಕಾರ್ಡು ಸ್ವಲ್ಪ ಸರಿ ಇರಬೇಕಾಗತ್ತೆ. ಇಲ್ಲ ಅಂತಂದರೆ ಜನ ನಿಮ್ಮನ್ನು ಅಗೌರವದಿಂದ ಕಾಣ್ತಕ್ಕಂಥ ದಿನಗಳು ಬರ್ತದೆ. ಈ ತಕ್ಷಣ ಈ ಆಫೀಸರ್ಗಳು ಯಾರ್ಯಾರಿದ್ದಾರೋ ಇದರ ಕನ್ಸರ್ನ್ ಅವರನ್ನು ಇಮ್ಮಿಡಿಯೇಟ್ಲಿ ಅಲ್ಲಿಂದ
ಎತ್ತಂಗಡಿ ಮಾಡಿಸಿ ಟ್ರಾನ್ಸ್ಫರ್ ಮಾಡಿ. ಮೊದಲು ಯಾವ ಕಾಲದಿಂದ ಈ ನಮ್ಮ ತುಷಾರ್ ಗಿರ್ನಾಥ್ ಅಲ್ಲೇ ಇರೋದು? ಇವ್ರನ್ನೆಲ್ಲರನ್ನು ಯಾಕೆ ಅಲ್ಲೇ ಇಟ್ಕೊಂಡಿದ್ದೀರಿ ಅಂದರೆ ಸೂಪರ್ ಕಲೆಕ್ಷನ್ ಮಾಡಿಕೊಡ್ತಾರಂತಲ್ಲ, ಏನು ಉದ್ದೇಶ ಇದೆ ನಿಮಗೆ ಅಂತ. ಆಮೇಲೆ ಈ ಟೆಂಡರ್ಗಳನ್ನು ತಕ್ಷಣ ನಿಲ್ಲಿಸಬೇಕೀಗ. ಇದು ಲೂಟಿ ಟೆಂಡರ್, ಇದು ಲೂಟಿ ಆಗಲಿಕ್ಕೆ ಬಿಡಬಾರ್ದು. ಇಲ್ಲ ಅಂತಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಳ್ಳೆಯ ಹೆಸರು ಬರೋದಿಲ್ಲ. ನಿಮ್ಮ ಮೇಲೆ, ನಿಮ್ಮ ವಿರುದ್ಧವಾಗಿ ಈಗ ಹೋರಾಟ ಪ್ರಾರಂಭ ಆಗ್ತದೆ ಅನ್ನೋದನ್ನು ತಿಳ್ಕೊಳ್ಬೇಕು. ಏನೇನು ಈ ಟೆಂಡರ್ಗಳನ್ನ ಇಶ್ಯೂ ಮಾಡಿದ್ದೀರ ಅವೆಲ್ಲನೂ ಅವ್ರಿಗೆ ವರ್ಕ್ ಆರ್ಡರ್ ಇಶ್ಯೂ ಮಾಡಬಾರ್ದು. ಇನ್ವೆಸ್ಟಿಗೇಷನ್ ಈಗಾಗಲೇ ಇದು ಇರೋದ್ರಿಂದ ಅದಾಗಬೇಕು. ಆಮೇಲೆ 7 ವರ್ಷಗಳಿಗೆ ಯಾವುದೇ ಕಾರಣಕ್ಕೆ ಟೆಂಡರ್ಗಳನ್ನು ಕರಿಬಾರ್ದು. ನಿಮಗಿರ್ತಕ್ಕಂಥ ಅವಧಿ 2 ವರ್ಷ. ಈ 2 ವರ್ಷ ಆದಮೇಲೆ ನಿಮ್ಮದು ಸರ್ಕಾರ ಇರಲ್ಲ, ನಮ್ಮದು ಸರ್ಕಾರ ಬರೋದು. ಯಾರೇ ಟೆಂಡರ್ಗಳನ್ನ ನೀವು 7 ವರ್ಷಕ್ಕೆ ತಗೊಂಡ್ರೂ ಕೂಡ ಅದನ್ನು ರದ್ದು ಮಾಡಲಿಕ್ಕೂ ಇನ್ನು ಬರುವ ಸರ್ಕಾರಕ್ಕೆ ಸಾಧ್ಯ ಇದೆ. ಯಾವುದೇ ಕಾಂಟ್ರಾಕ್ಟರ್ಗಳು ಮತ್ತೆ ನೀವು ಸಮಸ್ಯೆಗೆ ಬರದೇ ಇರುವಾಗೆ ನೋಡ್ಕೊಳ್ಳಿ. ಇಲ್ಲ ಅಂತಂದರೆ ಮುಂದೆ ನೀವು ತೊಂದರೆಯನ್ನು ಅನುಭವಿಸ್ತೀರಿ. 7 ವರ್ಷಕ್ಕಾಗಬಾರ್ದು, ಕೇವಲ 2 ವರ್ಷಕ್ಕಾಗಬೇಕು. ಅದರಲ್ಲೂ ಕೂಡ ಪರಿಶಿಷ್ಟ ಜಾತಿ ವರ್ಗಗಳೇ ಈ ಗಾರ್ಬೇಜ್ ವಿಚಾರದಲ್ಲಿ ಕೆಲಸ ಮಾಡೋರು. ಅಲ್ಲಿ ಟೋಟಲಿ ಲೇಬರ್ ಲಾಸ್ ಆರ್ ವೈಲೇಟೆಡ್. ಇದುವರೆಗೆ ಅವರಿಗೆ ನೀವು ಸೇಫ್ಟಿ ಇಲ್ಲ, ಗ್ರಾಜ್ಯುಟಿ ಇಲ್ಲ, ಎಕ್ಸ್ಗ್ರೇಷಿಯಾ ಇಲ್ಲ, ಎಲ್ಲ ಇದನ್ನು ಕೂಡ ನೀವು ಅವ್ರನ್ನ ಪ್ರೈವೇಟ್ನವ್ರಂತ ಮಾಡಿ ಸೆಟ್ಲ್ಮೆಂಟ್ ಮಾಡದೆ ಅವರಿಗೆ ತುಂಬ ತೊಂದರೆಗಳಾಗ್ತಾ ಇದೆ. ಇದು SC STಗಳ ಶೋಷಣೆಯೂ ಕೂಡ ಈ ಗಾರ್ಬೇಜಿನ ವಿಚಾರದಲ್ಲಿ ನಡೀತಾ ಇದೆ. ಇದಕ್ಕೆ ಕಾರಣ GBA ಮತ್ತು ನೇರವಾಗಿ ಸರ್ಕಾರ, ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ಇದನ್ನೆಲ್ಲವನ್ನು ಸರಿಪಡಿಸಬೇಕಾಗಿದೆ. ತಕ್ಷಣ ಈ ಟೆಂಡರ್ಗಳಿಗೆ ಇವತ್ತೇ ತಡೆಯುವ ಮಾಡಬೇಕು. ಯಾವುದೇ ವರ್ಕ್ ಆರ್ಡರ್ಗಳನ್ನು ಕೊಡಬಾರ್ದು. ಒಂದು ಸಮಯ ಇದು ಕೊಟ್ಟಿದ್ದೇ ಆದರೆ ನೀವು ತಗೊಂಡಿರ್ತಕ್ಕಂಥ ಕಿಕ್ಬ್ಯಾಕ್ ಯಾರ್ಯಾರು ಎಷ್ಟೆಷ್ಟು ಎಲ್ಲೆಲ್ಲಿ ರೀಚ್ ಆಗ್ತಾ ಇದೆ ಅಂತ ನಮಗೆ ಗೊತ್ತಿದೆ. ನಾನು ಮುಂದಿನ ಕೆಲವೇ ದಿನಗಳಲ್ಲಿ ಎಲ್ಲೆಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟ್ ಎಲ್ಲೆಲ್ಲಿ ಸೇರ್ತಾ ಇದೆ ಇದನ್ನೆಲ್ಲವನ್ನು ಕೂಡ ನಾವು ಎಕ್ಸ್ಪೋಸ್ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ.